ಅಮೆರಿಕ ಮುಂದಾಗುತ್ತಾ? ಅಚ್ಚರಿ ಮೂಡಿಸಿದ ಅಮೆರಿಕದ ಅತಿ ದೊಡ್ಡ ಕ್ಷಿಪಣಿ ಪರೀಕ್ಷೆ ಮಿನುಟ್ ಮ್ಯಾನ್ 3 ಅಣ್ವಸ್ತ್ರ ಸಾಮರ್ಥ್ಯದ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಲಾಗಿದೆ. ಹೀಗಾಗಿ ಅಮೆರಿಕ ಅಣ್ವಸ್ತ್ರ ದಾಳಿಗೆ ಮುಂದಾಯ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಪ್ರಳಯ ದಿನದ ಕ್ಷಿಪಣಿ ಎಂದು ಕರೆಯಲ್ಪಡುವ ಮಿನುಟ್ ಮ್ಯಾನ್ ಇರಾನ್ ವಿರುದ್ಧದ ಯುದ್ಧದ ಸಮಯದಲ್ಲೇ ಕ್ಷಿಪಣಿ ಪರೀಕ್ಷೆ ಮಾಡಲಾಗ್ತಾ ಇದೆ. ಇರಾನ್ ಶರಣಾಗತಿಗೆ ಒತ್ತಡ ಹೇರಲು ಕ್ಷಿಪಣಿ ಪರೀಕ್ಷೆ ಮಾಡ್ತಾ ಅಮೆರಿಕದ ಈ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಮೆರಿಕ ಅಣ್ವಸ್ತ್ರ ದಾಳಿಗೆ ಸಜ್ಜಾಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಪ್ರಳಯ ದಿನದ ಕ್ಷಿಪಣಿ ಅಂತ ಕರೆಯಲ್ಪಡುತ್ತೆ ಮಿನುಟ್ ಮ್ಯಾನ್. ಇದನ್ನ ಈಗ ಪರೀಕ್ಷೆ ನಡೆಸಲಾಗ್ತಾ ಇದೆ. ಇರಾನ್ ಶರಣಾಗತಿಗೆ ಒತ್ತಡ ಹಾಕಲು ಈ ದಾರಿಯನ್ನ ಅಮೆರಿಕ ಹಿಡಿತಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಿನುಟ್ ಮ್ಯಾನ್ 3 ಅಣ್ವಸ್ತ್ರ ಸಾಮರ್ಥ್ಯದ ಕ್ಷಿಪಣಿಯ ಪರೀಕ್ಷೆಯನ್ನ ಮಾಡ್ತಾ ಇದೆ ಅಮೆರಿಕ. Of the U.S. nuclear forces and provide confidence in the lethality and effectiveness of the nation's ಮಧ್ಯಪ್ರಾಚ್ಯದಲ್ಲಿ 6ನೇ ದಿನಕ್ಕೆ ಭೀಕರ ಯುದ್ಧ ಕಾಲಿಟ್ಟಿದೆ. ಇಸ್ರೇಲ್ನ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ದಾಳಿಯನ್ನ ವಿಫಲಗೊಳಿಸಿದೆ ಐರನ್ ಡೋಮ್. ಜನರನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದೆ ಇರಾನ್. ಇರಾನ್ನ ದಾಳಿಯನ್ನೇ ನಾಶ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಸಜ್ಜಾಗಿದೆ. 6ನೇ ದಿನಕ್ಕೆ ಮಧ್ಯಪ್ರಾಚ್ಯದ ಯುದ್ಧ ಕಾಲಿಟ್ಟಿದೆ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಟಾರ್ಗೆಟ್ ಅನ್ನ ಇಸ್ರೇಲ್ ಧ್ವಂಸ ಮಾಡ್ತಾ ಇದೆ. ಇತ್ತ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತಷ್ಟು ರೆಡಿ ಆಗ್ತಾ ಇದೆ. ಜನರನ್ನೇ ಟಾರ್ಗೆಟ್ ಮಾಡಿ ಇರಾನ್ನಿಂದ ದಾಳಿ ಮಾಡ್ತಾ ಇದ್ರೆ ಇರಾನ್ನ ದಾಳಿಯನ್ನ ಇಸ್ರೇಲ್ ತಪ್ಪಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತ ಅಮೆರಿಕ ಕೂಡ ಸುಮ್ಮನಿಲ್ಲ. ದಾಳಿ ಮಾಡೋದಕ್ಕೆ ತನ್ನದೇ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದೆ. ಈವರೆಗೂ ಅನೇಕ ಸಾವು ನೋವು ಸಂಭವಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.